ನೋಡಿ, ಇದುವರೆಗೂ ಖಂಡಿತವಾಗ್ಲೂ ನಡೆಸಿದ ಆ ಕೃಪೆ ನಿಜವಾಗ್ಲೂ ನಾವು ಮರೀಲಿಕ್ಕಾಗಲ್ಲ. ದೇವರು ನಮ್ಮ ಜೊತೆ ಇದ್ದಾರೆ ಎಂಬ ಒಂದು ನಂಬಿಕೆ ಇರುವಾಗ ಖಂಡಿತವಾಗ್ಲೂ ಇದುವರೆಗೂ ನಮ್ಮ ಜೊತೆ ಅವರು ಇದ್ದಾರೆ, ಇನ್ನು ಮುಂದೆಯೂ ನಮ್ಮ ಜೊತೆ ಇದ್ದಾರೆ. ನೋಡಿ, ಈ ಒಂದು ವಿಶ್ವಾಸ ಇದ್ದರೆ ಏನು ಇದ್ದರೆ ಸಾಕು ಅಲ್ವಾ? ದೇವರು ನಮ್ಮ ಜೊತೆ ಇದ್ದಾರೆ ಎಂಬ ಆ ಒಂದು ವಿಶ್ವಾಸ ನಮ್ಮಲ್ಲಿದ್ದರೆ ಸಾಕು. ಖಂಡಿತವಾಗ್ಲೂ ಅವರೇ ನಮ್ಮನ್ನು ನಡೆಸುವವರಾಗಿದ್ದಾರೆ. ನಮ್ಮ ಜೀವನದಲ್ಲಿ ಇದುವರೆಗೂ ಅನೇಕ ಕಾರ್ಯಗಳ ಮುಖಾಂತರ ಏಳು ಬೀಳು ಇರ್ಬೋದು, ನೋವು ಇರ್ಬೋದು, ಗಾಯ ಇರ್ಬೋದು, ಏನಿದ್ರೂ ಕೂಡ ದೇವರು ನಮ್ಮ ಕೈ ಬಿಟ್ಟಿಲ್ಲ. ಅದು ಸತ್ಯ ಅಲ್ವಾ? ಇನ್ನು ಮುಂದೆ ಬಿಡ್ತಾರಾ? ಖಂಡಿತವಾಗ್ಲೂ ಬಿಡಲ್ಲ. ನಾವು ಬಿಟ್ಟು ಹೋದರೂ ಕೂಡ ಅವರು ಬಿಡಲ್ಲ. ಎಷ್ಟು ಓಡಿದರೂ ಕೂಡ ಹುಡುಕಿಕೊಂಡು ಜುಟ್ಟು ಇಟ್ಕೊಂಡು ಬರ್ತಾರೆ. ನಿಜವಾಗ್ಲೂ ಈ ಅನುಭವ ನನಗೂ ಇದೆ, ನಿಮಗೂ ಇರ್ಬೋದು. ಖಂಡಿತವಾಗ್ಲೂ ಈ ಒಂದು ಸಮಯದಲ್ಲೂ ಕೂಡ ನೋಡಿ, ಅವರಿಗೆ ಕೃತಜ್ಞತೆ ಸಲ್ಲಿಸಬೇಕಾದ್ರೆ ದೇವರು ನನ್ನ ಜೊತೆ ಯಾವಾಗಲೂ ಇದ್ದಾರೆ. ಅವರ ಕೃಪೆಯಿಂದ ನನ್ನನ್ನು ತುಂಬಿಸಿದ್ದಾರೆ. ದೇವರು ಮಾಡಿದ ಅದು ಒಳ್ಳೆ ದೊಡ್ಡ ಕಾರ್ಯ ಏನಂದರೆ ತಮ್ಮ ಪುತ್ರನನ್ನೇ ಕೊಟ್ಟಿದ್ದಾರೆ ಪ್ರಿಯರೇ. ಅದಕ್ಕಿಂತ ದೊಡ್ಡದಾದ ಒಂದು ಏನು ತಂದೆ ದೇವರು ಮಾಡಿದ ಆ ಪ್ರೀತಿ ಯಾವುದಿಲ್ಲ. ತಂದೆ ದೇವರು ಕಲಿಸಿದ್ದು ತಮ್ಮ ಏಕೈಕ ಪುತ್ರನನ್ನೇ. ಅವರಿಗೆ ಬೇಕಾಗಿದ್ದು ನಾನು ಮತ್ತು ನೀವು. ಅವರಿಗೆ ಬೇಕಾಗಿದ್ದು ನಮ್ಮ ಪಾಪ ಅಲ್ಲ. ಅವರಿಗೆ ಬೇಕಾಗಿದ್ದು ನಾನು ಮತ್ತು ನೀನು. ಅವರಿಗೆ ಬೇಕಾಗಿದ್ದು ನನ್ನ ಹೃದಯ. ಅವ್ರಿಗೆ ಬೇಕಾಗಿದ್ದು ಸಂಪೂರ್ಣವಾಗಿ ನಾನೇ. ಅದಕ್ಕಾಗಿ ನೋಡಿ, ತಂದೆ ದೇವರು ತನ್ನ ಏಕೈಕ ಪುತ್ರನನ್ನು ಏನು ಮಾಡಿದರು? ಈ ಎಂಪ್ಟಿಡ್ ಹಿಮ್ಸೆಲ್ಫ್. ತನ್ನ ಸ್ವಂತ ಪುತ್ರ ನನಗಾಗಿ ಪ್ರಾಣ ಕೊಡುವುದಕ್ಕಾಗಿ, ನನ್ನನ್ನು ನಿತ್ಯಕ್ಕೆ ಕರ್ಕೊಂಡು ಹೋಗುವುದಕ್ಕಾಗಿ ತಮ್ಮ ಏಕೈಕ ಪುತ್ರನನ್ನೇ ಕೊಟ್ಟು ನನ್ನನ್ನು ಸಂಪೂರ್ಣವಾಗಿ ವಿಮೋಚಿಸುವುದಕ್ಕಾಗಿ, ನನ್ನನ್ನು ಸಂಪೂರ್ಣವಾಗಿ ಪುತ್ರನ ಅನುರೂಪಿಯನ್ನಾಗಿ ಮಾಡುವುದಕ್ಕಾಗಿ ಅವರು ನನಗಾಗಿ ಬಂದಿದ್ದಾರೆ. ಈ ನಂಬಿಕೆ ನಮ್ಮೆಲ್ಲರಲ್ಲಿ ಇದೆ ಪ್ರಿಯರೇ. ಆದರೂ ಕೂಡ ಇದು ನಮಗೆ ಎಷ್ಟೋ ಬಾರಿ ರಿವೀಲ್ ಆಗಿಲ್ಲ. ಇವತ್ತು ಪ್ರಾರ್ಥಿಸೋಣ. ಈ ಒಂದು ಸ್ತುತಿ ಆರಾಧನೆ ಮಾಡುವಾಗಲಾಗಿರ್ಬೋದು, ದೇವರ ವಾಕ್ಯ ಕೇಳುವಾಗ ಆಗಿರ್ಬೋದು, ಐ ವಾಂಟ್ ಟು ಎಕ್ಸ್ಪೀರಿಯನ್ಸ್ ದ್ಯಾಟ್, ಆರ್ ಐ ವಾಂಟ್ ದ್ಯಾಟ್ ರೆವೆಲೇಷನ್ ಆಫ್ ದ್ಯಾಟ್ ಗಾಡ್ಸ್ ಲವ್. ದೇವರು ತಮ್ಮ ಹೃದಯದ ಪ್ರೀತಿಯನ್ನು ನಮಗೆ ತೋರಿಸಲಿಕ್ಕೆ ಬಯಸ್ತಾ ಇದ್ದಾರೆ. ಆದರೆ ಎಷ್ಟೋ ಬಾರಿ ನಮ್ಮ ಕಣ್ಣು ಕುರುಡಾಗಿರೋದ್ರಿಂದ, ಸೈತಾನನು ನಮ್ಮ ಕಣ್ಣುಗಳನ್ನು ಮಂಕು ಮಾಡಿದ್ರಿಂದ ನಮಗೆ ಅದನ್ನು ನೋಡ್ಲಿಕ್ಕೆ ಆಗ್ತಾ ಇಲ್ಲ. ದಟ್ ಈಸ್ ವೈ ವಿ ಆರ್ ನಾಟ್ ಏಬಲ್ ಟು ಎಕ್ಸ್ಪೀರಿಯನ್ಸ್ ಇಸ್ ಲವ್. ದಟ್ ಈಸ್ ವೈ ವಿ ಆರ್ ನಾಟ್ ಏಬಲ್ ಟು ಸರ್ವ್ ಹಿಮ್. ಕಷ್ಟಪಡ್ತಾ ಇದ್ದೀವಿ ಎಷ್ಟೋ ಬಾರಿ. ಎಷ್ಟೋ ಜನರು, ನಾವು ಒಬ್ಬರು ಕೂಡ ಕಷ್ಟಪಡ್ತಾ ಇದ್ದೀವಿ ಅಲ್ವಾ, ಟು ಸರ್ವ್ ಹಿಮ್, ಟು ಲವ್ ಹಿಮ್. ಆದರೆ ಆಗಲ್ಲ. ಅದಾಗಬೇಕಾದ್ರೆ ಕ್ರಿಸ್ತನ್ ನನಗೆ ಪ್ರಕಟ ಆಗಬೇಕು. ಅದಕ್ಕಾಗಿ ನಾವು ಆರಾಧಿಸೋಣ. ಅದಕ್ಕಾಗಿ ದೇವರಿಗೆ ಪ್ರಾರ್ಥಿಸುತ್ತಾ ಅವರಿಗೆ ಸ್ತುತಿಸೋಣ. ಯಾಕೆಂದರೆ ಆ ಪ್ರಕಟಣೆ ಆಗುವಾಗ ಖಂಡಿತವಾಗಲೂ ಆ ತಂದೆ ದೇವರ ಜಾನ್ 3:16 ನಾವು ಎಷ್ಟೋ ಬಾರಿ ಕೇಳಿದ್ದೇವೆ. ದೇವರು ಈ ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತಮ್ಮ ಏಕೈಕ ಪುತ್ರನನ್ನೇ ನಮಗಾಗಿ ಧಾರೆ ಎರೆದರು. ಅವರು ಕೊಟ್ಟದ್ದು ಸಂಪೂರ್ಣವಾಗಿ ತಮ್ಮನ್ನೇ. ಕಾರಣ ಇಷ್ಟೇ, ಆ ಪ್ರೀತಿ ನನಗೆ ಅರ್ಥ ಆಗಬೇಕು. ಆ ಪ್ರೀತಿ ಅರ್ಥ ಮಾಡ್ಕೊಂಡು ನಾನೇನು ಮಾಡಬೇಕು? ಜೀವಿಸೋದು ಮಾತ್ರ ಅಲ್ಲ, ಕ್ರಿಸ್ತನಂತೆ ಆಗಬೇಕು. ಅದಕ್ಕಿಂತ ಮಿಗಿಲಾದದ್ದು ಯಾವುದು ಇದೆಯಾ? ಯೇಸುಗಂತ ಮಿಗಿಲಾದದ್ದು ಯಾವುದಿಲ್ಲ. ಯೇಸು ಥರ ಆಗುವಂತೆ ನಮ್ಮನ್ನು ದೇವರು ಕರೆದಿದ್ದಾರೆ ಪ್ರಿಯರೇ. ಅದಾಗಬೇಕಾದ್ರೆ ಆ ಕ್ರಿಸ್ತನ ಪ್ರೀತಿಯ ಪ್ರಕಟಣೆ ನಮಗೆ ಆಗಬೇಕು. ಅದಕ್ಕಾಗಿ ಒಂದು ಸಮಯದಲ್ಲಿ ತಂದೆ ದೇವರ ಪ್ರೀತಿ ನಮ್ಮ ಎಷ್ಟಾಗಿ ಮಾಡಿದ್ದಾರೆ ಎಂಬುದನ್ನು ನಾವು ಗುರುತಿಸೋಣ. ಸಾಧ್ಯವಾಗದೇ ಇರುವುದಾದರೆ ಖಂಡಿತವಾಗ್ಲೂ ಪವಿತ್ರ ಆತ್ಮರ ಹತ್ರ ಕೇಳೋಣ. ದೇವರೇ ನಮಗೆ ರಿವೀಲ್ ಮಾಡಿ ಕೊಡ್ತಾರೆ. ವೆನ್ ಕ್ರೈಸ್ಟ್ ರಿವೀಲ್ಸ್ ಯು, ಯು ವಿಲ್ ಬಿ ಫ್ರೀ. ದೇವರ ವಾಕ್ಯ ಹೇಳುತ್ತೆ, ನೀವು ಸತ್ಯವನ್ನು ಅರಿತುಕೊಳ್ಳುವಿರಿ. ನಿಜವಾಗ್ಲೂ ಸ್ವಾತಂತ್ರ್ಯ ನಾವು ಅನುಭವಿಸ್ತಾ ಇದ್ದೇವಾ? ಯೋಚನೆ ಮಾಡೋಣ. ಆ ಸ್ವಾತಂತ್ರ್ಯ ನನಗೆ ಬೇಕಾದರೆ, ನಾನು ಸ್ವಾತಂತ್ರ್ಯದಲ್ಲಿ ನಾನು ಜೀವಿಸಬೇಕಾದ್ರೆ ಆ ಸತ್ಯವಾದ ಯೇಸು ಹೇಳ್ತಾರಲ್ವ, ನಾನೇ ಸತ್ಯ. ಆ ಸತ್ಯ ನಮಗೆ ರಿವೀಲ್ ಆಗಬೇಕು. ಸತ್ಯ ಏನೆಂದು ನನಗೆ ಮನವರಿಕೆ ಆಗಬೇಕು ಪ್ರಿಯರೇ. ಅದಕ್ಕಾಗಿ ಈ ಒಂದು ಸಮಯದಲ್ಲಿ ಎದ್ದು ನಿಂತ್ಕೊಂಡು, ಈ ಒಂದು ಸಮಯದಲ್ಲಿ ಕೃತಜ್ಞತೆಯೊಂದಿಗೆ ಒಂದೇ ಒಂದು ಆಸೆ ಇರಲಿ, ನನಗೆ ಕ್ರಿಸ್ತನು ಪ್ರಕಟವಾಗಬೇಕು.
ಕ್ರಿಸ್ತನ ಮಾರ್ಗದಲ್ಲಿ ನಾನು ನಡೆಯಬೇಕು. ಯೇಸುವೆ, ನನಗೆ ಸಹಾಯ ಮಾಡಿರಿ ಅಪ್ಪ. ಪರಿಶುದ್ಧಾತ್ಮರೇ, ನನಗೆ ಸಹಾಯ ಮಾಡಿರಿ ಕರ್ತನೆ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್, ಪ್ರೇಸ್ ಯು ಲಾರ್ಡ್, ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಫಾದರ್, ಹಾಲೆಲೂಯಾ. ಯೇಸುವೆ ಸ್ತೋತ್ರ, 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 ಸ್ತೋತ್ರ. ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ, ಮಹಿಮೆ ಅಪ್ಪ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಹಾಲೆಲೂಯಾ, 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 ಹಾಲೆಲೂಯಾ. ಸ್ತೋತ್ರ, 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 ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್. ಯೇಸುವೆ ಸ್ತೋತ್ರ, 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 ಸ್ತೋತ್ರ. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್, ಹಾಲೆಲೂಯಾ. ಸ್ತೋತ್ರ, ಸ್ತೋತ್ರ. ನಿನ್ನ ಕೃಪೆಯೇ ತಾನೇ, 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 ನಿನ್ನ ಕೃಪೆಯೇ ತಾನೇ. ಇದುವರೆಗೂ ನಮ್ಮನ್ನು ನಡೆಸಿದ, ತಮ್ಮ ಕರಗಳಲ್ಲಿ ನಡೆಸಿದ ಯೇಸುವನ್ನು ಒಮ್ಮೆ ನೋಡೋಣ ಪ್ರಿಯರೇ. ನಮ್ಮ ಜೀವನದಲ್ಲಿ ಯಾರೂ ಇಲ್ಲದ ಅವಸ್ಥೆಯಲ್ಲಿರುವಾಗ ನಮ್ಮನ್ನು ಕರ ಹಿಡಿದದ್ದು ಆ ಯೇಸು ಸ್ವಾಮಿಯಾಗಿದ್ದಾರೆ. ಒಂಟಿಯಾಗಿರುವಾಗ, ಯಾರು ನನ್ನ ಜೊತೆಯಲ್ಲಿಲ್ಲವೆಂದು ನಾವೆನಿಸುವಾಗ ಓಡಿ ಬಂದು ಕರ ಹಿಡಿದು ನಡೆಸಿದ ಯೇಸುವನ್ನು ಒಮ್ಮೆ ನೋಡಿನ. ಆ ಯೇಸುವನ್ನು ಕೃತಜ್ಞತೆಯೊಂದಿಗೆ ನಾವು ಹೇಳೋಣ. ಇದುವರೆಗೂ ನನ್ನ ನಡೆಸಿದು ನಿನ್ನ ಕೃಪೆಯೇ ತಾನೇ, ಇದುವರೆಗೂ ನನ್ನ ಕಾದದು ನಿನ್ನ ಕೃಪೆಯೇ ತಾನೇ, ಇದುವರೆಗೂ ನನ್ನ ನಡೆಸಿತು ನಿನ್ನ ಕೃಪೆಯೇ ತಾನೇ, ಇದುವರೆಗೂ ನನ್ನ ಕಾದದು ನಿನ್ನ ಕೃಪೆಯೇ ತಾನೇ, ಇದುವರೆಗೂ ನನ್ನ ನಡೆಸಿತು ನಿನ್ನ ಕೃಪೆಯೇ ತಾನೇ, ಇದುವರೆಗೂ ನನ್ನ ಕಾದದು ನಿನ್ನ ಕೃಪೆಯೇ ತಾನೇ, ಇದುವರೆಗೂ ನನ್ನ ನಡೆಸಿತು ನಿನ್ನ ಕೃಪೆಯೇ ತಾನೇ, ಇದುವರೆಗೂ ನನ್ನ ಕಾದದು ನಿನ್ನ ಕೃಪೆಯೇ ತಾನೇ, ನಿನ್ನ ಕೃಪೆಯೇ ತಾನೇ, ನಿನ್ನ ಕೃಪೆಯೇ ತಾನೇ, ನಿನ್ನ ಕೃಪೆಯೇ ತಾನೇ, ಯೇಸುವೇ ನಿನ್ನ ಕೃಪೆಯೇ ತಾನೇ, ನಿನ್ನ ಕೃಪೆಯೇ ತಾನೇ, ನಿನ್ನ ಕೃಪೆಯೇ ತಾನೇ, ನಿನ್ನ ಕೃಪೆಯೇ ತಾನೇ,
ಪಾಪವೆಂಬ ಕೆಸರಿನಲ್ಲಿ ನಾವು ಒಬ್ಬೊಬ್ಬರು ಮುಳುಗಿ ಹೋದಾಗ ಯಾರೂ ಕೈ ಇಡ್ಲಿಕ್ಕೆ ನಮ್ಮಲ್ಲಿ ಬರಲಿಲ್ಲ ಪ್ರಿಯರೇ. ಯಾಕಂದ್ರೆ ಮಾನವರೆಲ್ಲರೂ ಪಾಪಿಗಳೇ, ಎಲ್ಲರೂ ದೇವರ ಆ ಮಹಿಮೆಯನ್ನು ಕಳೆದುಕೊಂಡವರೇ. ಆದರೆ ಆ ಮಹಿಮೆ ಮತ್ತೊಮ್ಮೆ ಸಿಗುವುದಕ್ಕಾಗಿ, ಕೊಡುವುದಕ್ಕಾಗಿ ಯೇಸು ಕ್ರಿಸ್ತರು ನನಗಾಗಿ ನಗ್ನರಾದರು ಪ್ರಿಯರೇ. ನನ್ನ ನಗ್ನತೆಯನ್ನು ಮುಚ್ಚುವುದಕ್ಕಾಗಿ, ನನ್ನ ಪಾಪವೆಂಬ ನಗ್ನತೆಯನ್ನು ಮುಚ್ಚುವುದಕ್ಕಾಗಿ ಯೇಸುವಿನ ರಕ್ತವನ್ನು ತೆಗೆದು ಆ ನಗ್ನತೆಯನ್ನು ಮುಚ್ಚಿ ಯೇಸುವನ್ನು ಆ ಶಿಲುಬೆಯಲ್ಲಿ ಬಟ್ಟೆ ಇಲ್ಲದೆ ಮಾಡಿದರು ಪ್ರಿಯರೇ. ಆ ಪ್ರೀತಿಯನ್ನು ನೆನೆಸೋಣ, ಅವರು ಮಾಡಿದ ಆ ತ್ಯಾಗವನ್ನು ನೆನೆಸೋಣ ಪ್ರಿಯರೇ. ಅವರು ಕೊಟ್ಟದ್ದು ತನ್ನ ಪ್ರಾಣವನ್ನು, ತನ್ನ ಜೀವವನ್ನು, ತನ್ನ ರಕ್ತವನ್ನು. ಅದಕ್ಕಾಗಿ ದೇವರು ನನ್ನನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತನ್ನ ಏಕೈಕ ಪುತ್ರನನ್ನೇ ಕೊಟ್ಟು ನನ್ನ ಪಾಪವನ್ನು ಕ್ಷಮಿಸಿ ತಮ್ಮ ರಕ್ತದಿಂದ ತೊಳೆದು ಪುತ್ರನಿಗೆ ನಗ್ನನಾಗಿ ಮಾಡಿದರು. ಕಾರಣ ಅವರಿಗೆ ಬೇಕಾಗಿದ್ದು ನಾನು ಮತ್ತು ನೀನು ಪ್ರಿಯರೇ. ಅಷ್ಟಾಗಿ ನಮ್ಮನ್ನು ಅವರು ಪ್ರೀತಿಸಿದ್ದಾರೆ. ಆ ಪ್ರೀತಿಯನ್ನು ನೆನೆಸುತ್ತಾ ಈ ಸಮಯದಲ್ಲಿ ಕೃತಜ್ಞತೆಯೊಂದಿಗೆ ಹೇಳೋಣ. ಪಾಪದ ಕೆಸರಲ್ಲಿ ಮುಳುಗಿದ್ದಾಗ ತೊಳೆದದ್ದು ನಿನ್ ಕೃಪೆ, ಸೈತಾನ ಸುಳಿಯಲ್ಲಿ ಸಿಲುಕಿದ್ದಾಗ ಬಿಡಿಸಿದ್ದು ನಿನ್ ಕೃಪೆ. ಪಾಪದ ಕೆಸರಲ್ಲಿ ಮುಳುಗಿದ್ದಾಗ ತೊಳೆದದ್ದು ನಿನ್ ಕೃಪೆ, ಸೈತಾನ ಸುಳಿಯಲ್ಲಿ ಸಿಲುಕಿದ್ದಾಗ ಬಿಡಿಸಿದ್ದು ನಿನ್ ಕೃಪೆ. ನೂತನ ಸೃಷ್ಟಿಯಾಗಿ ನನ್ನ ಮಾಡಿದ್ದು ನಿನ್ನ ಕೃಪೆ ತಾನೇ, ನಿತ್ಯದಲ್ಲಿ ನನ್ನ ಸೇರಿಸಿದ್ದು ನಿನ್ನ ಕೃಪೆ ತಾನೇ. ನೂತನ ಸೃಷ್ಟಿಯಾಗಿ ನನ್ನ ಮಾಡಿದ್ದು ನಿನ್ನ ಕೃಪೆ ತಾನೇ, ನಿತ್ಯದಲ್ಲಿ ನನ್ನ ಸೇರಿಸಿದ್ದು ನಿನ್ನ ಕೃಪೆ ತಾನೇ. ನಿನ್ನ ಕೃಪೆ ತಾನೇ, 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 ನಿನ್ನ ಕೃಪೆ ತಾನೇ. ಪ್ರತಿಯೊಂದು ಸಮಯದಲ್ಲೂ ನಾವು ಸೋತು ಹೋದಾಗ, ಬಿದ್ದು ಹೋದಾಗ, ಯಾರು ಇಲ್ಲದ ಅವಸ್ಥೆಯಲ್ಲಿರುವಾಗ, ತಪ್ಪಿ ಹೋದ ಒಂದು ಕುರಿಮರಿಯನ್ನು ಹುಡುಕಿಕೊಂಡು ಹೋದಾಗೆ ನಾವು ಒಬ್ಬೊಬ್ಬರು ಯೇಸುವಿನ ಮುಂದೆ ಕಳೆದುಕೊಂಡು ಹೋಗಿದ್ವಿ ಪ್ರಿಯರೇ. ತಂದೆ ದೇವರಿಗೆ ನಾವು ಒಬ್ಬೊಬ್ಬರು ಅಮೂಲ್ಯರಾಗಿದ್ದೇವೆ. ನಮ್ಮ ಒಬ್ಬೊಬ್ಬರ ಮೇಲೆ ಅವರಿಗೆ ಒಂದು ಕಾಳಜಿ ಇದೆ. ಆ ಕಾಳಜಿ ಇದ್ದಿದ್ರಿಂದಲೇ ಅವರು ನನ್ನ ಪುತ್ರನನ್ನೇ ಕೊಟ್ಟರು ಪ್ರಿಯರೇ. ಆ ಕಾಳಜಿ ಎಷ್ಟು ಮಟ್ಟರಿಗೆ ತೋರಿಸಿದ್ರೆ ಅಂದರೆ ತನ್ನ ಜೀವವನ್ನೇ ಕೊಡಲಿಕ್ಕೆ ಅವರು ಹಿಂಜರಿಯಲಿಲ್ಲ, ತಮ್ಮ ಪುತ್ರನನ್ನೇ ಕೊಡಲಿಕ್ಕೆ ಅವರು ಹಿಂಜರಿಯಲಿಲ್ಲ. ತಂದೆ ದೇವರಿಗಿದ್ದದ್ದು ಒಂದೇ ಜೀವ, ಆತನ ಪ್ರಿಯ ಪುತ್ರ ಯೇಸು ಸ್ವಾಮಿ. ಆತನಿಗೆ ಕೊಡಲಿಕ್ಕೆ ಸಮೇತ ಅವರು ಹಿಂಜರಿಯಲಿಲ್ಲ. ಕಾರಣ ಒಂದೇ ಪ್ರಿಯರೇ, ನಮ್ಮ ಮೇಲೆ ಇದ್ದಂತಹ ಒಂದು ಒಳ್ಳೆಯ ಕಾಳಜಿ, ಆ ಪ್ರೀತಿ.
ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ದೇವರು ನಮ್ಮನ್ನು ಮೊದಲು ಪ್ರೀತಿಸಿದ್ದರಿಂದಲೇ ನಾವು ಅವರನ್ನು ಪ್ರೀತಿಸಲಿಕ್ಕೆ ಸಾಧ್ಯವಾಗ್ತಾ ಇದೆ. ಆ ಪ್ರೀತಿಯನ್ನು ನೆನೆಸುತ್ತಾ ಹೇಳೋಣ. ಪ್ರತಿಯೊಂದು ಸ್ಥಿತಿಯಲ್ಲೂ ಮುನ್ನಡೆಸಿತು ನಿನ್ನ ಕೃಪೆ ತಾನೇ. ಅಗತ್ಯಗಳೆಲ್ಲವ ತೀರಿಸಿತು ನಿನ್ನ ಕೃಪೆ ತಾನೇ. ಪ್ರತಿಯೊಂದು ಸ್ಥಿತಿಯಲ್ಲೂ ಮುನ್ನಡೆಸಿತು ನಿನ್ನ ಕೃಪೆ ತಾನೇ. ಅಗತ್ಯಗಳೆಲ್ಲವ ತೀರಿಸಿತು ನಿನ್ನ ಕೃಪೆ ತಾನೇ. ಕೊರತೆಗಳೆಲ್ಲವ ನೀಗಿಸಿದು ನಿನ್ನ ಕೃಪೆ ತಾನೇ. ಕರ ಹಿಡಿದು ನನ್ನನ್ನು ಮೇಲೆತ್ತಿದು ನಿನ್ನ ಕೃಪೆ ತಾನೇ. ಕೊರತೆಗಳೆಲ್ಲವ ನೀಗಿಸಿತು ನಿನ್ನ ಕೃಪೆ ತಾನೇ. ಕರ ಹಿಡಿದು ನನ್ನನ್ನು ಮೇಲೆತ್ತಿತು ನಿನ್ನ ಕೃಪೆ ತಾನೇ. 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 ಇದುವರೆಗೂ ನನ್ನ ನಡೆಸಿತು ನಿನ್ನ ಕೃಪೆ ತಾನೇ. ಇದುವರೆಗೂ ನನ್ನ ಕಾದದು ನಿನ್ನ ಕೃಪೆ ತಾನೇ. ಇದುವರೆಗೂ ನನ್ನ ನಡೆಸಿತು ನಿನ್ನ ಕೃಪೆ ತಾನೇ. ಇದುವರೆಗೂ ನನ್ನ ಕಾದದು ನಿನ್ನ ಕೃಪೆ ತಾನೇ. ನಿನ್ನ ಕೃಪೆ ತಾನೇ. ನಿನ್ನ ಕೃಪೆ ತಾನೇ. ನಿನ್ನ ಕೃಪೆ ತಾನೇ. ಯೇಸುವೇ ನಿನ್ನ ಕೃಪೆ ತಾನೇ. ಪಾಪದ ಕೆಸರಲ್ಲಿ ಮುಳುಗಿದ್ದಾಗ ತೊಳೆದದ್ದು ನಿನ್ ಕೃಪೆಯೇ. ಸೈತಾನ ಸುಳಿಯಲ್ಲಿ ಸಿಲುಕಿದ್ದಾಗ ಬಿಡಿಸಿದ್ದು ನಿನ್ ಕೃಪೆಯೇ. ಪಾಪದ ಕೆಸರಲ್ಲಿ ಮುಳುಗಿದ್ದಾಗ ತೊಳೆದದ್ದು ನಿನ್ನ ಕೃಪೆಯೇ. ಸೈತಾನ ಸುಳಿಯಲ್ಲಿ ಸಿಲುಕಿದ್ದಾಗ ಬಿಡಿಸಿದ್ದು ನಿನ್ನ ಕೃಪೆಯೇ. ಪಾಪದ ಕೆಸರಲ್ಲಿ ಮುಳುಗಿದ್ದಾಗ ತೊಳೆದದ್ದು
ಬಿಡಿಸಿದ್ದು ನಿನ್ ಕೃಪೆಯೇ. ಸೈತಾನ ಸುಳಿಯಲ್ಲಿ ಸಿಲುಕಿದ್ದಾಗ ಬಿಡಿಸಿದ್ದು ನಿನ್ ಕೃಪೆಯೇ. ಪಾಪದ ಕೆಸರಲ್ಲಿ ಮುಳುಗಿದ್ದಾಗ ತೊಳೆದದ್ದು ನಿನ್ ಕೃಪೆಯೇ. ಸೈತಾನ ಸುಳಿಯಲ್ಲಿ ಸಿಲುಕಿದ್ದಾಗ ಬಿಡಿಸಿದ್ದು ನಿನ್ ಕೃಪೆಯೇ. ಪ್ರತಿಯೊಂದು ಸ್ಥಿತಿಯಲ್ಲೂ ಮುನ್ನಡೆಸಿದು ನಿನ್ನ ಕೃಪೆ ತಾನೇ. ಅಗತ್ಯಗಳೆಲ್ಲವ ತೀರಿಸಿದು ನಿನ್ನ ಕೃಪೆ ತಾನೇ. ಪ್ರತಿಯೊಂದು ಸ್ಥಿತಿಯಲ್ಲೂ ಮುನ್ನಡೆಸಿದು ನಿನ್ನ ಕೃಪೆ ತಾನೇ. ಅಗತ್ಯಗಳೆಲ್ಲವ ತೀರಿಸಿದು ನಿನ್ನ ಕೃಪೆ ತಾನೇ. ನೂತನ ಸೃಷ್ಟಿಯಾಗಿ ನನ್ನ ಮಾಡಿದ್ದು ನಿನ್ನ ಕೃಪೆ ತಾನೇ. ನಿತ್ಯದಲ್ಲಿ ನನ್ನ ಸೇರಿಸಿದ್ದು ನಿನ್ನ ಕೃಪೆ ತಾನೇ. ಕೊರತೆಗಳೆಲ್ಲವ ನೀಗಿಸಿದ್ದು ನಿನ್ನ ಕೃಪೆ ತಾನೇ. ಕರ ಹಿಡಿದು ನನ್ನನ್ನು ಮೇಲೆತ್ತಿದು ನಿನ್ನ ಕೃಪೆ ತಾನೇ. 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 ಇದುವರೆಗೂ ನನ್ನ ನಡೆಸಿದ್ದು ನಿನ್ನ ಕೃಪೆಯೇ ತಾನೇ. ಇದುವರೆಗೂ ನನ್ನ ಕಾದದು ನಿನ್ನ ಕೃಪೆಯೇ ತಾನೇ. ಇದುವರೆಗೂ ನನ್ನ ನಡೆಸಿತು ನಿನ್ನ ಕೃಪೆ ತಾನೇ. ಇದುವರೆಗೂ ನನ್ನ ಕಾದದು ನಿನ್ನ ಕೃಪೆ ತಾನೇ. ಇದುವರೆಗೂ ನನ್ನ ನಿನ್ನ ಕೃಪೆಯೇ ತಾನೇ. ಇದುವರೆಗೂ ನನ್ನ ಕಾದದು ನಿನ್ನ ಕೃಪೆಯೇ ತಾನೇ. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಯೇಸುವೇ ಯೇಸುವೇ ಕೃಪೆ Thank you, Jesus. Hallelujah. Hallelujah. ಯೇಸುವೇ ಸ್ತೋತ್ರ, 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 ಸ್ತೋತ್ರ.
ಅವರ ಪ್ರೀತಿ ಮಾತ್ರ ಶಾಶ್ವತ ಪ್ರಿಯರೇ. ಅವರ ವಾಕ್ಯ ಮಾತ್ರ ಶಾಶ್ವತವಾದದ್ದು. ಭೂಮಿ ಆಕಾಶಗಳು ಒಳಿದು ಹೋಗ್ಬಾರ್ದು, ಆದರೆ ಆತನಲ್ಲಿ ವಿಶ್ವಾಸ ಪ್ರತಿಯೊಬ್ಬರು ಆತನಲ್ಲಿ ನಿರಂತರ ವಾಸವಾಗುತ್ತಾರೆ. ಯೇಸುವಿನಲ್ಲಿ ಒಂದಾದವನು ನೂತನ ಸೃಷ್ಟಿಯಾಗುತ್ತಾನೆ. ಯೇಸು ನಮ್ಮನ್ನು ಕರೆದದ್ದು ಪ್ರಿಯರೇ ನೂತನ ಸೃಷ್ಟಿಯಾಗಲಿಕ್ಕೆ, ನೂತನ ಜೀವಿಗಳಾಗಿ ಜೀವಿಸಲಿಕ್ಕಾಗಿ. ಅಂತ ಸೌಭಾಗ್ಯ ನಮಗೆ ದೇವರು ಕೊಟ್ಟಿದ್ದಾರೆ, ಕೃಪೆಯಿಂದ ಕೊಟ್ಟಿದ್ದಾರೆ. ವಿ ಆರ್ ಸೇವ್ಡ್ ಬೈ ಗ್ರೇಸ್. ನಾವು ಕೇಳಲಿಲ್ಲ ಪ್ರಿಯರೇ, ಆದರೆ ಅವರೇ ಹುಡುಕೆ ಬಂದರು. ನಾವು ಬಯಸಿಲ್ಲ, ಆದರೆ ಅವರು ಬಯಸಿದರು. ನಾವು ಪ್ರೀತಿಸಿಲ್ಲ, ಆದರೆ ಅವರು ಪ್ರೀತಿಸಿದರು. ಆ ಕೃಪೆಯನ್ನು ನೆನೆಸುತ್ತಾ, ಆ ಕೃಪೆಗಾಗಿ ಮೌನವಾಗಿ ನಮ್ಮ ಅಂತರಂಗದಿಂದ ನಾವು ಕೃತಜ್ಞತೆ ಸಲ್ಲಿಸೋಣ. ಥ್ಯಾಂಕ್ ಯು ಜೀಸಸ್ ಫಾರ್ ದಟ್ ಲವ್. ಥ್ಯಾಂಕ್ ಯು ಜೀಸಸ್ ಫಾರ್ ದಟ್ ಅನ್ಕಂಡೀಷನಲ್ ಲವ್. Thank you, Jesus.